ಪಪ್ಪ ಏನು ಈಗ ನೋಡ್ರಿ ಹಣ್ಣು ಯಾವ್ದದ್ರಿ ಈಗ ಬಿತ್ತೋಡ್ರಿ ಈ ಗಿಡದ ಈ ಗಿಡ ಇದೆಯಲ್ಲ ಹತ್ತಿ ಹಣ್ಣಿನ ಬಸವಣ್ಣದ ಒಂದು ವಚನ ಇಲ್ಲ ಯಾವುದು ಎನ್ನ ಚಿತ್ತವು ಹಣ್ಣು ನೋಡಯ್ಯ ಅಂತ ವಚನ ಪೂರ್ತಿ ಗೊತ್ತ ನೋಡಿ. ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ ವಿಚಾರಿಸಿದೊಡೇನು ಉರಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎನಗೊಂದು ರೂ ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಇದೆ ಅಲ್ರಿ. ಬಸವಣ್ಣಂದು ಈ ವಚನ ಹೆಂಗಿದೆ ಅಂತಂದ್ರ ಆತ್ಮದ ಅನುಸಂಧಾನ ಮತ್ತು ಆತ್ಮಾವಲೋಕನದ ವಚನ ಅದಲ್ಲದು ಮೇಲ್ನೋಟಕ್ಕೆ ಒಂದು ಅರ್ಥ ನನ್ನ ಬಲ್ಲಿನ ಉಳುಕಾವನದು. ಬಟ್ ಎರಡನೇ ಇನ್ನೊಂದು ಅರ್ಥ ಏನಂತಂದ್ರೆ ದ.ರಾ. ಬೇಂದ್ರೆ ಅವರ ಹೆಸರು ಕೇಳಿರಲ್ಲ, ಆ ದ.ರಾ. ಬೇಂದ್ರೆ ಒಂದು ಔದುಂಬರ ದತ್ತ ಅಂತ ಒಂದು ಕವಿತೆ ಬರೀತಾರೆ. ಔದುಂಬರ ದತ್ತ ಅಂದ್ರೆ ಇದೆ ಮರ ಅಂತ ಹೇಳ್ತಾರೆ, ಇದೆ ಹತ್ತಿ ಮರನೇ. ಇದ್ರೊಳಗೆ ಏನಂದ್ರೆ ಇದು ಈ ಹಣ್ಣಿಂದ ಏನು ವಿಶೇಷತೆ ಅಂದ್ರೆ ಇದು ಹೂ ಆಗೋದಿಲ್ಲ, ಒಮ್ಮೆಲೆ ಕಾಯಿಯಾಗಿ ಒಮ್ಮೆಲೆ ಹಣ್ಣಾಗಿ ಕೆಳಗೆ ಬಿದ್ದುಬಿಡುತ್ತೆ. ಅಂದ್ರೆ ಹೂವಿನ ಮಕರಂದವನ್ನ, ಹಣ್ಣಿನ ಸವಿಯನ್ನ, ಆಮೇಲೆ ಹಣ್ಣಿನ ಸೊಬಗ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪಕ್ವಗೊಂಡಿರ್ತಕ್ಕಂಥ ಒಂದು ಹಣ್ಣು. ಅಂದ್ರೆ ಬಸವಣ್ಣ ಈ ಮುಂಚೆನೆ ಪಕ್ವಗೊಂಡಿರ್ತಕ್ಕಂಥ ತನ್ನೊಳಗೆ ತಾನು ಸಾಧಕ ಮಾಡಿಕೊಂಡಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಅನ್ನೋದು ಈ ಒಂದು ಇದ್ರ ಮೇಲೆ ಹತ್ತಿಯ ಹಣ್ಣಿನ ಇದ್ರ ಮೇಲೆ ಬಹುಶಃ ಆತನ ವ್ಯಕ್ತಿತ್ವವನ್ನು ನಾವು ಅಳಿಬೋದು, ಆತನ ಸಾಧನೆ ಏನಂತ ಗುರುತಿಸ್ಬೋದು. ಮೇಲ್ನೋಟಕ್ಕೆ ಏನಂತಂದ್ರೆ ಇದು ಹುಳಾವ ಬಸವಣ್ಣನ ಹಂಗೆ ಇತ್ತು ಮನಸ್ಸು ಅಂತ ಹೇಳ್ತಾರೆ. ಒಂದು ಅರ್ಥದಲ್ಲಿ ಹಾಗೆ ಸರಿ ಇರಬಹುದು, ಆತ್ಮಾವಲೋಕನ ಆತ್ಮದ ಅನುಸಂಧಾನ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಅರ್ಥದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಮಕರಂದವನ್ನು ಒಳಗೊಂಡಿರ್ತಕ್ಕಂಥ ಸವಿಯನ್ನು ತನ್ನೊಳಗೆ ಇಟ್ಕೊಂಡಿರ್ತಕ್ಕಂಥ ಬಸವಣ್ಣವರು ಏನಂತೀವಿ ತುಂಬು ಹೃದಯದ ಒಬ್ಬ ಸಾಧಕರಾಗಿದ್ದರು, ಸಿದ್ಧಿ ಪುರುಷರಾಗಿದ್ದರು ಅನ್ನೋದು ಈ ವಚನದಿಂದ ನಮ್ಗೆ ಗೊತ್ತಾಗ್ತದೆ. ಬಹುಶಃ ಇದು ಪಂಡಿತರಿಗೂ ಸಹಿತ ಈ ಒಂದು ವಚನದ ಅರ್ಥವನ್ನು ಅರ್ಥೈಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಬಹುಶಃ ಇದು ಪಂಡಿತರ ದೌರ್ಬಲ್ಯ ಹೊರತು ಬಸವಣ್ಣನ ದೌರ್ಬಲ್ಯ ಅಲ್ಲ ಅನ್ನೋ ಈ ಒಂದು ವಚನದಿಂದ ನಮಗೆ ತಿಳಿದು ಬರ್ತದೆ. ಗೊತ್ತಾಯ್ತಲ್ಲ ಹತ್ತಿ ಹಣ್ಣು ಅಂದರೆ ವಚನಕಾರರು ಎಲ್ಲ ಹಣ್ಣುಗಳನ್ನು, ಕಾಯಿಗಳನ್ನು, ಗಿಡಗಳನ್ನು, ಮರಗಳನ್ನು, ಸಸಿಗಳ ಬಗ್ಗೆ ಒಂದಿಷ್ಟು ಅವರು ಮಾಹಿತಿ ಇತ್ತು, ಅದ್ರ ಬಗ್ಗೆನೇ ಅವರೆಲ್ಲವೂ ಬರೀತಾರೆ, ಅದ್ರ ಬಗ್ಗೆ ವಿಸ್ತರಣೆ ಮಾಡ್ತಾರೆ, ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಆ ಮೂಲಕ ಬದುಕಿಗೆ ಪೂರಕವಾಗಿರ್ತಕ್ಕಂಥ ವಚನಗಳನ್ನು, ಮಾತುಗಳನ್ನು ವಚನಕಾರರು ತಿಳಿಸ್ತಾರೆ. ಅದರಲ್ಲಿ ಬಸವಣ್ಣವರ ಈ ವಚನ ಕೂಡ ಒಂದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ.